Hi everyone, welcome back another new vlog, Maunanandan vlogs. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಸ್ನ ನೋಡಿ. ಇವತ್ತು ಮನೇಲಿ ಕರೆಂಟ್ ಇರಲಿಲ್ಲ, ಸೊ ತುಂಬ ಬೋರ್ ಆಗ್ತಿತ್ತು. ಅದರಿಂದ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಅನ್ಕೊತಿರ್ಬೇಕಾದ್ರೆ ಮಿನಿ ಎಕ್ಸಿಬಿಷನ್ ನೆನಪಾಯಿತು. ಹಾಸನಲ್ಲಿ ಮಿನಿ ಎಕ್ಸಿಬಿಷನ್ ಆರ್ಗನೈಸ್ ಮಾಡಿದ್ದಾರೆ. ಲಾಸ್ಟ್ ಇಯರ್ ಕೂಡ ಮಾಡಿದರು, ಲಾಸ್ಟ್ ಇಯರು ಹೋಗಿದ್ವಿ. ಇವಾಗ ಹೋಗಿರಲಿಲ್ಲ, ಸೊ ಅದಕ್ಕೆ ಇವಾಗ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇದನ್ನು ಆರ್ಗನೈಸ್ ಮಾಡಿರೋ ಪ್ಲೇಸ್ ಬಂದು ನಗರಸಭೆ ಬ್ಯಾಕ್ ಸೈಡ್, ಅಂದರೆ ಸಂತೆಪೇಟೆ ಹತ್ರ ಇದನ್ನು ಆರ್ಗನೈಸ್ ಮಾಡಿರೋದು. ಸೊ ಹಾಗೆ ಫೈನಲಿ ಬಂದ್ವಿ. ಟಿಕೆಟ್ ಕೌಂಟರಲ್ಲಿ ಅಷ್ಟೇನು ರಶ್ ಇರಲಿಲ್ಲ. ಸ್ಯಾಟರ್ಡೆ ಸಂಡೇ ವೀಕೆಂಡಲ್ಲಿ ರಶ್ ಇರ್ತಾರೆ, ಮಕ್ಕಳೆಲ್ಲ ಬರ್ತಾರಲ್ಲ ಅದಕ್ಕೆ ರಶ್ ಇರ್ತಾರೆ. ಇವತ್ತೇನು ರಶ್ ಇರಲಿಲ್ಲ, ಸ್ವಲ್ಪ ಫ್ರೀಯಾಗೇ ಇತ್ತು. ಹಾಗೆ ಒಳಗಡೆ ಟಿಕೆಟ್ ತೊಗೊಂಡು ಎಂಟರ್ ಆದ್ವಿ. ನೋಡಿ ಬರ್ತಾ ಇದ್ದೀವಿ ಇಬ್ಬರು ಮಾತಾಡಿಕೊಂಡು. ಲಾಸ್ಟ್ ಇಯರ್ ಸಕ್ಕತ್ತಾಗಿತ್ತು, ಇವಾಗ ಹೇಗಿದೆ ನೋಡೋಣ ಅಂತ ಕ್ಯೂರಿಯಾಸಿಟಿಯಿಂದ ಬರ್ತಿದ್ದೀವಿ. ಸೊ ಒಳಗಡೆ ಬಂದ ತಕ್ಷಣ ಫಸ್ಟಾಗಿ ಇದನ್ನು ನೋಡಿದ್ವಿ. ನಮ್ಮ ದುಬೈನೇ ಹಸನ್ ತೊಗೊಂಡು ಬಂದುಬಿಟ್ಟಿದ್ದಾರೆ, ಮಿನಿ ದುಬೈ ಥರ. ಸೊ ಈ ಥರ ಸೆಟಪ್ ಮಾಡಿದ್ದಾರೆ ನೋಡಿ, ಚೆನ್ನಾಗಿತ್ತು. ಸೊ ಅದೇ ಥರ ಸ್ವಲ್ಪ ಟಚಲ್ಲಿ ಮಾಡಿದ್ದಾರೆ. ಲಾಸ್ಟ್ ಇಯರು ಸಖತ್ತಾಗಿತ್ತು, ತುಂಬ ಅಂದರೆ ತುಂಬ ಇತ್ತು ನೋಡೋ ಅಂಥದ್ದು. ಈ ಇಯರ್ ಹೇಗಿದೆ ಅಂತ ನೋಡೋಣ, ಇದಕ್ಕೂ ಕಂಪೇರ್ ಮಾಡಿ. ಸೊ ಹಾಗೆ ನೋಡ್ಕೊತ ಅಷ್ಟು ಖಾಲಿ ಇತ್ತು ಇವತ್ತಂತೂ. ಸೊ ಹಾಗೆ ನೋಡ್ಕೊತ ಒಳಗಡೆ ಬಂದ್ವಿ. ಸೊ ಇದನ್ನು ಹೊಸದಾಗಿ ಆ್ಯಡ್ ಮಾಡಿದ್ದಾರೆ ಈ ಇಯರು. ಈ ಥರ ಬರ್ಡ್ಸ್ ಎಲ್ಲ ಇರಲಿಲ್ಲ ಲಾಸ್ಟ್ ಇಯರು. ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಬರ್ಡ್ಸ್ ಎಲ್ಲ ಇತ್ತು. ಸೊ ಹಾಗೆ ನೋಡ್ಕೊತ ಬರ್ತಾ ಇದ್ದೀವಿ. ತುಂಬ ಚೆನ್ನಾಗಿದ್ವು. ಹಾಗೆ ಇಲ್ಲಿ ನೋಡಿ 2 ರ್ಯಾಬಿಟ್ ಇದೆ, ಒಂದು ನಾನು ಒಂದು ನೀವು ಅಂತ ಹಸ್ಬೆಂಡಿಗೆ ಹೇಳ್ತಿದ್ದೆ, ಬ್ಲ್ಯಾಕ್ ನೀವು, ವೈಟ್ ನಾನು ಅಂತ ಹೇಳ್ತಿದ್ದೆ. ಹಾಗೆ ನೋಡ್ಕೊತ ಮುಂದೆ ಬಂದ್ವಿ. ಸೊ ಫೈನಲಿ ಗೇಮ್ಸ್ ಎಲ್ಲ ಇದೆ. ನಾನು ಯಾವ ಗೇಮ್ಸು ಆಡಲ್ಲ, ನನಗೆ ಇಷ್ಟ ಆಗಲ್ಲ. ಅಂದರೆ ನನಗೆ ತುಂಬ ಭಯ ಆಗುತ್ತೆ ಗೇಮ್ಸ್ ಎಲ್ಲ ಆಡೋಕ್ಕೆ. ನಂದನ್ ಅವ್ರಿಗೆ ಇಷ್ಟ ಗೇಮ್ಸ್ ಈ ಥರ ಎಲ್ಲ ಆಡಬೇಕು ಅಂತ, ಬಟ್ ನಾನು ಆಡಲ್ಲ, ನಾನು ಒಬ್ಬನೇ ಹೋಗಿ ಆಡಬೇಕು ಅಂತ. ಸೊ ಅವರು ಆಡಲ್ಲ. ನನಗೆ ಭಯ ಆ್ಯಂಡ್ ಇಷ್ಟ ಆಗಲ್ಲ ನನಗೆ ಈ ಥರ ಎಲ್ಲ ಆಡೋದು. ಎಷ್ಟೇ ಫೋರ್ಸ್ ಮಾಡಿದರೂ ನಾನು ಹೋಗಲ್ಲ ಆಡೋಕ್ಕೆ. ಸುಮ್ಮನೆ ಜಸ್ಟ್ ಏನಾದರೂ ನೋಡಿಕೊಂಡು ಅಲ್ಲೇನಾದರೂ ತಿನ್ಕೊಂಡು ಏನಾದರೂ ಪರ್ಚೇಸ್ ಮಾಡ್ತೀನಿ ಅಷ್ಟೇ. ಸೊ ಅಲ್ಲೇನಾದ್ರು ತಿನ್ನಬೇಕು ಅನ್ನಿಸ್ತಿತ್ತು. ಸೊ ಅದಕ್ಕೆ ಜೋಳ ತಗೊಂಡು ತಿಂದ್ವಿ ಇಬ್ಬರು ಕೂಡ. ಹಾಗೆ ಇವತ್ತು ಜನ ಇರಲಿಲ್ಲ, ತುಂಬ ಕಡಿಮೆ ಇತ್ತು, ನಮಗೆ ಈಸಿ ಆಯಿತು ಸುತ್ತಾಡೋಕ್ಕೆ. ಹಾಗೆ ಈ ಥರ ಸ್ಟಾಲ್ಸ್ ಎಲ್ಲ ಹಾಕಿದ್ರು, ಅಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಪರ್ಚೇಸ್ ಎಲ್ಲ ಮಾಡಿದ್ವಿ. ಲಾಸ್ಟ್ ಇಯರಿಗಿಂತ ಈ ಸಲ ತುಂಬಾ ಇತ್ತು, ಕಡಿಮೆ ಅಂಗಡಿಗಳಿದ್ವು. ಸೊ ಹಂಗೆ ಎಲ್ಲ ಪರ್ಚೇಸ್ ಮಾಡಿದ್ವಿ. ಹಾಗೆ ನೆಕ್ಸ್ಟ್ ಬರ್ತಾ ಇನ್ನೂ ಟೈಪ್ಸ್ ಆಫ್ ಬರ್ಡ್ಸ್ ಇತ್ತು, ಎಲ್ಲ ನೋಡಿಕೊಂಡು ಲೈಟಾಗಿ ಅಲ್ಲೇ ತಿನ್ಕೊಂಡು ಬಂದ್ವಿ. ಈ ವಿಡಿಯೋ ಜೊತೆಗೆ ಇದನ್ನು ಸದಾ ಕಂಟಿನ್ಯೂ ಮಾಡ್ತಿದ್ದೀನಿ. ನನ್ನ ಸ್ಕಿನ್ ಹೇರ್ಗೆ ನಾನೇನು ತಗೋತೀನಿ ಅಂತ ಚಿಕ್ಕದಾಗೆ ನಿಮಗೊಂದು ವಿಡಿಯೋ ಮುಖಾಂತರ ತೋರಿಸ್ತಿದ್ದೀನಿ. ಅಂದರೆ ಬೆಟ್ಟದ ನೆಲ್ಲಿಕಾಯಿ, ಇದು ಆಯುರ್ವೇದದಲ್ಲಿ ತುಂಬ ವಿಶೇಷ ಆಹಾರ. ವಿಟಮಿನ್ ಸಿ ತುಂಬ ಇರುತ್ತೆ, ಪೋಷಕಾಂಶ ಜಾಸ್ತಿ ಇರುತ್ತೆ, ಆ್ಯಂಡ್ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಮಾಡುತ್ತೆ. ಶೀತ ಕೆಮ್ಮಿಂದ ಉಂಟಾಗುವ ಬ್ಯಾಕ್ಟೀರಿಯಾದಿಂದ ನಮ್ಮನ್ನು ತುಂಬ ಪ್ರೊಟೆಕ್ಟ್ ಮಾಡುತ್ತೆ. ಇದು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ, ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ ಕೂಡ ನಮ್ಮದಾಗುತ್ತೆ. ಹೇರ್ ಗ್ರೋತ್ ಆಗುತ್ತೆ, ಗ್ರೋತ್ ಅಲ್ಲದೆ ಸ್ಟ್ರಾಂಗ್ ಆಗುತ್ತೆ, ಹೇರ್ ಫಾಲ್ ಆಗೋದು ಕಡಿಮೆ ಮಾಡುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಕಣ್ಣಿನ ದೃಷ್ಟಿ ಸುಧಾರಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಹೇಳೋದಾದರೆ ಥೈರಾಯ್ಡ್. ಸೊ ಥೈರಾಯ್ಡ್ ಗ್ರಂಥಿಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಕೂದಲು ಅಕಾಲಿಕವಾಗಿ ಬಿಳಿಯಾಗುವುದು, ಅಂದರೆ ವೈಟ್ ಹೇರ್ಸ್ ಗ್ರೋತ್ ಜಾಸ್ತಿ ಆಗೋದು. ಸೊ ಇದೆಲ್ಲದ್ರಿಂದನೂ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಆ್ಯಸಿಡಿಟಿ ಪ್ರಾಬ್ಲಮ್ ಆ್ಯಂಡ್ ಪಿಂಪಲ್ಸ್, ಡ್ರೈ ಸ್ಕಿನ್ನು, ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನೇ ಇದ್ದರೂ ಇದು ಯೂಸ್ ಆಗುತ್ತೆ. ಆಯಾಸ ಆಗೋದನ್ನು ಕಡಿಮೆ ಮಾಡುತ್ತೆ. ಸೊ ಡೈಜೆಷನ್, ಹೊಟ್ಟೆ ಉಬ್ಬೋದು, ಹೊಟ್ಟೆ ಉರಿ, ಈ ಥರ ಎಲ್ಲ ಸಮಸ್ಯೆಗೂ ಇದು ಹೆಲ್ಪ್ ಆಗುತ್ತೆ. ಮೇಯ್ನ್ಲಿ ತುಂಬ ಹೆಲ್ಪು ಹೇರ್. ಸೊ ನಮ್ಮ ಹೇರ್ನ ಸ್ಟ್ರಾಂಗ್ ಆ್ಯಂಡ್ ಹೆಲ್ತಿಯಾಗಿಡುತ್ತೆ. ಸೊ ಇದನ್ನು ನೀವು ಡೈಲಿ ಖಾಲಿ ಹೊಟ್ಟೆಯಲ್ಲಿ ಸೊ ನೀವು ಕುಡೀರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.